ಒಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಸಾವಿರ ಸಾವಿರ ಜನಗಳಂದ್ರೂ ಕೂಡ ಸತ್ಯವನ್ನು ಹೇಳುವಂತವರು ಸಾವಿರ ಜನಗಳ ಮಧ್ಯದೊಳಗೆ ಒಬ್ಬ ಸಿಗುತ್ತಾನಂತೆ. ನಾವೆಲ್ಲರೂ ಕೂಡ ಸತ್ಯನ ಹೇಳ್ತೇವೆ ಅಂದ್ರೂ ಕೂಡ ಕೆಲವೊಂದು ಸಮಯಗಳು ನಮ್ಮ ಮಾತು ಸುಳ್ಳು ಹೇಳಬಹುದ, ನಾಲಿಗೆ ಸುಳ್ಳು ಆಡಿಸಬಹುದ. ಆದ್ರೆ ಸತ್ಯವನ್ನು ಹೇಳುವಂತ ಮನುಷ್ಯ ಸಾವಿರ ಜನಗಳ ಮಧ್ಯದೊಳಗೆ ಒಬ್ಬ ಸಿಗುತ್ತಂತ. ಸಾವಿರಕ್ಕೆ ಒಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ. ಲಕ್ಷ ಮಂದಿ ಒಳಗ ಮನಸಾಪೂರ್ವಕವಾಗಿ ಕೊಡುವಂತ ಭಕ್ತ ಒಬ್ಬ ಸಿಗುತ್ತಾನಂತೆ. ಆ ಲಕ್ಷ ಮಂದಿ ಒಳಗ ದಾನ ಕೊಟ್ಟಂತ ಭಕ್ತ ಯಾರು ಅಂದ್ರೆ ಸುಂಕನೂರು ಸುಗಣ್ಣವರು ಇರ್ತಕ್ಕಂಥ ಮಾತನ್ನ ನಾವೆಂದು ಕೂಡ ಮರಿಬಾರದು ತಾಯಿ. ಈ ಪುಣ್ಯದ ದಾನ ಅವ್ರು ಕೊಟ್ಟಂತ ದಾನ. ಕೋಟಿಗೊಬ್ಬ ಶರಣ. ಯಪ್ಪ, ನಿನ್ನಂತ ಮಹಾತ್ಮರು, ನಿನ್ನಂತ ಯೋಗಿಗಳು, ನಿನ್ನಂತ ತ್ಯಾಗಿಗಳು ಸಿಗುವುದು ಅಪರೂಪದಪ್ಪ. ನಾನು ಏನ ತಂದಿಲ್ಲ. ಯಾಕ? ಖಾಲಿ ಹಾತ್ ಮೇ ಆಯೇಗ, ಖಾಲಿ ಹಾತ್ ಮೇ ಜಾಯೇಗ. ಬರಬೇಕಾದ್ರೂ ಕೂಡ ಬರಕೆಯಲ್ಲೇ ಬಂದೀನಿ, ಹೋಗ್ಬೇಕಾದ್ರೂ ಕೂಡ ಬರಕೆಯಲ್ಲೇ ಹೋಗ್ತೀನಿ. ಏನೂ ಒಯ್ಯಂಗಿಲ್ಲ ಯಪ್ಪ, ಎಲ್ಲ ಇಲ್ಲೇ ಇರ್ತದ, ತಗೋಯಪ್ಪ ಅಂತ ತಿಳ್ಕೊಂಡು ಆಗಿನ ಸಮಯದೊಳಗ ಯಾವಾಗ ದಾನ ಕೊಡ್ತಾನ ಪುಣ್ಯಾತ್ಮ, ದಾನ ಕೊಟ್ಟಂತ ಸಮಯದೊಳಗ ಬರೀ ದಾನ ಕೊಡುದು ಅಷ್ಟೇ ಅಲ್ಲ ತಾಯಿ, ಭಗವಂತ ಅವ್ರಿಗೆ ಏನೆಲ್ಲ ಕೊಟ್ಟಿದ್ದ. ಸುಗಣ್ಣ ಅವರಿಗೆ ದಾನ ಕೊಡುವಂತ ಗುಣನೂ ಕೂಡ ಇತ್ತ, ದಾನ ಕೊಡುವಂತ ಭಾವನೆನೂ ಕೂಡ ಇತ್ತ. ದಾನದಂಗೇ ಇದ್ದ ಪುಣ್ಯಾತ್ಮ. ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಿದ್ದಿಲ್ಲ, ಕೊಡ್ಬೇಕಂತ ಮನಸ್ಸು ಬಂತಿಲ್ಲ. ಹಸಿವೆ ಅಂತ ಯಾರು ಅನ್ನ ಕೊಟ್ಟು ಬಿಡ್ತಿದ್ರು, ದಾಹ ಅಂತ ಬಂದ್ರ ನೀರು ತುಂಬಿ ಕೊಟ್ಟು ಬಿಡ್ತಿದ್ರು, ಕಷ್ಟ ಅಂತ ಬಂದಾರಂತಂದ್ರೆ ನಮ್ಮ ಕೈಯಲ್ಲಿ ಏನು ಸಹಾಯ ಆಗ್ತದ ಅದನ್ನ ಸಹಾಯ ಮಾಡ್ತಿದ್ರು. ಸುಂಕನೂರು ಸುಗಣ್ಣವರು ಭವಿಷ್ಯ ನೆನಪಿರ್ಲಿ ತಾಯಿ. ಇವತ್ತ ಅವ್ರು ನಮ್ಮ ಕಣ್ಣು ಮುಂದಿಲ್ಲ, ಅವ್ರು ನಮ್ಮ ಕಣ್ಣು ಮುಂದಿಲ್ಲ. ಹಬ್ಬ ಅಂದ್ರೆ ಈ ಸದ್ಯಕ್ಕೆ ನನ್ನ ತಿಳುವಳಿಕೆ ಮೆಟ್ಟಿಗೆ ಈ ಸದ್ಯಕ್ಕೆ ಇರೋದು ಅವ್ರ 4ನೇ ತಲೆ. ಅವ್ರ ಮನೆಗೆ 4ನೇ ತಲೆ. ಈಗ ಅಂದ್ರೆ 3 ತಲೆಮಾರ ಹಿಂದಂದ್ರೆ ಸುಮಾರು ಒಂದು 150, 180, 200 ವರ್ಷದ ಹಿಂದ ಅವ್ರು ನಮ್ಮನ್ನು ಬಿಟ್ಟು ಹೋಗಿ 8 ವರ್ಷ ಆತ ತಾಯಿ. ನೆನಪಿರ್ಲಿ, ಇವತ್ತು ಕೂಡ ಅವ್ರು ನೆನೆಸ್ತೀವಿ ಅಂತಂದ್ರ ಅವ್ರು ಮಾಡಿದಂತ ದಾನ ಬೋದಾನ ಮಾಡ್ಬೇಕ ತಾಯಿ. ದಾನ ಮಾಡ್ಬೇಕ. ದಾನದೊಳಗೆ ಬಹಳ ರೀತಿಯಾಗಿರ್ತಕ್ಕಂಥ ದಾನ ಅದಾವ. ಗೋದಾನ ಅಂತದ, ಬಟ್ಟೆ ದಾನ ಅಂತದ, ವಸ್ತ್ರದಾನ ಅಂತದ, ದವಸ ಧಾನ್ಯ ದಾನ ಅಂತದ. ಇವು ಎಲ್ಲಕ್ಕಿಂತ ಮಿಗಿಲಾದದ್ದು ಒಂದು ದಾನ ಐತಿ ತಾಯಿ. ಯಾವುದು ಅಂತಂದ್ರ ಕನ್ಯಾದಾನ ಅಂತ ಕರೀತಾರೆ. ಕನ್ಯಾದಾನ ಏನು ಕೊಡ್ತಿರ್ಲಿವ, ಆ ದಾನದ ಮುಂದೆ ಇನ್ನೊಂದು ದಾನ ಇಲ್ಲ ಅಂತ ಕರೀತಾರಲ್ಲ. ವಿಚಾರ ಮಾಡ್ರಿ. ನಾನ್ ನಿಮಗೆ ಹೇಳ್ತೀನಿ, ಕನ್ಯಾದಾನ ಏನು ಮಾಡ್ತಿರ್ಲಿವ, ಕನ್ಯಾದಾನದ ಮುಂದೆ ಇನ್ನೊಂದು ದಾನ ಯಾವ್ದೈತೆ ಅಂದ್ರೆ ಸಮಾಧಾನ ಬೇಕಂತ. ಸಮಾಧಾನ ಇತ್ತಂದ್ರ ಎಲ್ಲ ಚಲೋ ಇವ. ಸಮಾಧಾನ ಇಲ್ಲ ಅಂತಂದ್ರ ತಗೊಂಡ್ ಮಾಡೋದೇನೈತ್ರಿ, ಕೊಡೋದಿಲ್ಲ ಕರೀತೆ. ಸಮಾಧಾನ ಇಲ್ಲದ್ರೆ ಬೇಕು ಅಂತ ಕೊಟ್ರೆ ಸಮಾಧಾನ ಬೇಕೆಲ್ಲಕ್ಕೂ ಕೂಡ. ಅದ್ರಾಗ ಎಷ್ಟು ಮಜೆ ಅಂತ ನೀವು ಬಾಳ ಮಜಾ. ಆಗಿನ ಸಮಯದೊಳಗ ಸುಗಣ್ಣವ್ರು ದಾನ ಕೊಡ್ತಾರ. ಕೊಡೋದ್ರ ಜೊತೆಗೆ ತಾವೇ ನಿಂತೆಲ್ಲ ಸ್ವಚ್ಛ ಮಾಡ್ತಾರ. ಯಪ್ಪ, ನಿಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನಾವು ಕುಟೀರ ತಯಾರು ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ಕುಟುಂಬದ ಭಕ್ತರೆಲ್ಲರೂ ಕೂಡ್ಕೊಂಡು ದುಡಿತಾರ, ಶ್ರಮ ಪಡ್ತಾರ. ಎಲ್ಲರೂ ಕೂಡ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕುಟೀರವನ್ನು ನಿರ್ಮಾಣ ಮಾಡಿ ಕೊಡ್ತಾರೆ. ಅದು ಹೊಳೆಯ ದಂಡೆಯೊಳಗ. ಆಗಿನ ಸಮಯಕ್ಕ ಯಾವಾಗ ದಾನ ಕೊಡ್ತಾನೆ ಪುಣ್ಯಾತ್ಮ, ದಾನ ಕೊಟ್ಟಂತ ಸಮಯದೊಳಗ ಎಲ್ಲ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಆಗಾಗ ಊರಾಗಿನ ಜನ ವಿಚಾರ ಮಾಡ್ತಾರ. ಹಾಗಾದ್ರೆ ಅಪ್ಪವ್ರ ದಿನ ಒಂದಷ್ಟು ವ್ಯವಸ್ಥೆ ನಾವು ಮಾಡ್ಬೇಕಂತ ತಿಳ್ಕೊಂಡು ಕುಟುಂಬ ಭಕ್ತರೆಲ್ಲರೂ ಕೂಡ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕಂತಾರೆ. ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕಂತಾರೆ. ಮಾಡುವಂತ ಸಮಯದೊಳಗ ಅದಕ್ಕೆಲ್ಲ ವ್ಯವಸ್ಥೆ ನಿರಂತರವಾಗಿ ನಡೀತಾ ಬರ್ಬೇಕಾದ್ರೆ ಭಕ್ತರ ಬರಹ ಜಾಸ್ತಿ ಆಯ್ತು. ಮೊದಲು 10 ಮಂದಿ ಬರಕತ್ರು, ಆಮೇಲೆ 50 ಮಂದಿ ಬರಕತ್ರು, ಆಮೇಲೆ 100 ಮಂದಿ ಬರಕತ್ರು, 100 ಹೋಗಿ 1000 ಆದ್ರು, 1000 10,000 ಆದ್ರು, 10,000 ಲಕ್ಷ ಗಟ್ಟಿ ಜನ ಬರಕತ್ರು. ಹಿಂಗ ಯಾವಾಗ ಭಕ್ತರು ಬರಕತ್ರು ಹಂಗ ಹೋಗ್ತಿದ್ದಿಲ್ಲ, ನಮಸ್ಕಾರ ಮಾಡ್ತಿದ್ರಪ್ಪ, ನಿಮ್ಗೆ ಏನ್ ಬೇಕು ಹೇಳಿ ತಂದು ಕೊಡ್ತೀವಿ. ಊಟದ ವ್ಯವಸ್ಥೆ ಮಾಡೋರು ಯಾರು, ಬಟ್ಟೆ ತೊಳೆ ವ್ಯವಸ್ಥೆ ಮಾಡೋರು ಯಾರು, ಏನೆಲ್ಲ ಪೂಜೆಗೆ ಉಪದ್ರ ಸೇವೆ ಮಾಡೋರು ಯಾರು, ಸೇವೆ ಉಳ್ಕೊಂಡಬೇಕು ಒಂದಿಷ್ಟು ಮಂದಿ. ಹೀಗೆ ಯಾವಾಗ ಉಳ್ಕೊಂಡಂತ ಸಮಯದೊಳಗ ಏನಾಗಿತ್ತು ಅಂತಂದ್ರ, ಇತ್ತ ಕಡೆಗೆ ದಾನ ಕೊಡೋ ಜೊತೆಗೆ ಏನೆಲ್ಲ ವ್ಯವಸ್ಥೆ ಮಾಡಬೇಕಾದ್ರ ಅತ್ತ ಕಡೆಗೆ ಶಿಬಿರೊಳಗಿರ್ತಕ್ಕಂಥ ಮಲ್ಕನ ಗೌಡರಿಗೆ ರಾತ್ರಿ ಕನಸು ಬಿದ್ದಿತ್ತು. ಶಿಬಿರೊಳಗಿರ್ತಕ್ಕಂಥ ಮಲ್ಕನ ಗೌಡರಿಗೆ ರಾತ್ರಿ ಕನಸು ಬಿತ್ತು. ಏನ ಕನಸು ಬಿತ್ತು ಮಲ್ಕನ ಗೌಡರಿಗೆ ಅಂತಂದ್ರ, ಮಲ್ಕನ ಗೌಡ ನೋಡಪ್ಪ, ಹುಟ್ಟಗನ್ನೂರಿನ ಹೊಳೆಯ ದಂಡಿಯೊಳಗ ಸುಂಕೂರು ಸುಗಣ ಅಂತ ತಿಳ್ಕೊಂಡು ಭೂಮಿ ದಾನ ಕೊಟ್ಟಾನ. ಆ ಪುಣ್ಯಾತ್ಮ ದಾನ ಕೊಡೋದ್ರ ಜೊತೆಗೆ ಎಲ್ಲ ವ್ಯವಸ್ಥೆ ನಾವು ಕೂಡ ಮಾಡಕತ್ತಾನ. ತಾಯಿ ಹೃದಯದಂಗ ನೋಡ್ಕೊಳಕತ್ತಾನ. ಅಂದ ಬಳಿಕ ನೀನು ಕೂಡ ಇಲ್ಲಿ ಬಾ ಅಂತ ತಿಳ್ಕೊಂಡ ಮಲ್ಕನ ಗೌಡ್ರಿಗೆ ಕನಸು ಬಿತ್ತಂತೆ.
ಯಾವಾಗ ಕನಸು ಬಿದ್ದೈತಿ, ಬಿದ್ದಂತ ಸಮಯದೊಳಗೆ ಒಂದು ಕ್ಷಣ ಮಲ್ಕಂಗೌಡ್ರು ಎದ್ದು ಕುಂತು ಬಿಟ್ರು. ಎದ್ದು ಕುಂತು ನೋಡ್ತಾ ಇದ್ದೇನೆ, ಕನಸು ಐತಿ ನನಸು ಐತಿ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಕನಸಾಗ್ಯಾದ. ಅಂದ ಬಳಿಕ ನಾನು ಮೊದಲಿಗೆ ನನ್ನ ಮನೆಗೆ ಬಂದಂತ ಬಸವಲಿಂಗ ತಾತನವರು ಇಂತ ಉಳ್ಕೊಂಡ್ರೆ ಹೋಗಬೇಕಂತ ತಿಳ್ಕೊಂಡೆ. ಬೆಳಿಗ್ಗೆ ಎದ್ದಾಕ್ಷಣ ಸ್ನಾನ ಲಿಂಗಾರ್ಚನೆ ಮುಗಿಸ್ಕೊಂಡು ಪ್ರಸಾದ ಮಾಡ್ಕೊಂಡ ಇನ್ನೇನಪ್ಪ ಆಯ್ತು, ಹಾಗಾದ್ರೆ ಹೋಗಿ ಮೊದಲ ಊಟನವ್ರಿಗೆ ಹೋಗಿ ಅಪ್ಪ ಬಸವಲಿಂಗ ತಾತನವರು ಅಲ್ಲಿ ಉಳ್ಕೊಂಡ್ರೆ ಅಂತ ತಿಳ್ಕೊಂಡು ಕನಸನೆ ಬಂದ್ ಹೇಳ್ಯಾರಂದ್ರ ಅದು ಸತ್ಯ ಐತೋ ಅಸತ್ಯ ಐತೋ ನೋಡ್ಬೇಕಂತ ತಿಳ್ಕೊಂಡು ಹೋಗುದಕ್ಕಾಗಿ ಯಾವಾಗ ರೆಡಿ ಆಗ್ಯಾರ, ರೆಡಿ ಆದಂತ ಸಮಯದೊಳಗೆ ಹೇಳ್ತೇನೆ, ತಾಯಿ ಇನ್ನೇನು ಹಿಂಗ ಬರ್ಬೇಕನ್ನೋದ್ರೊಳಗಾಗಿ ಇದೇ ಊರಿನ ಒಬ್ಬಕ್ಕೆ ತಾಯಿ ಮಕ್ಕಳಲ್ಲಿಗೆ ಅವ್ರಂತೇಳಿ ಅವ್ರೇನ ರೆಡಿಯಾಗಿ ಹೋಗ್ಬೇಕಂದ್ರೊಳಗ ದೊಡ್ಡನ್ ಗೌಡಿಶಾನಿ ಅಂತ ತಿಳ್ಕೊಂಡು ಈ ಊರವರು ಊಟೂರೂರಿನ ದೊಡ್ಡನ್ ಗೌಡಿಶಾನಿ. ದೊಡ್ಡನ್ ಗೌಡಿಶಾನಿ ಸಿಂಧನೂರಿಗೆ ಹೋಗಾಕ ಮಲ್ಕನ್ ಗೌಡ್ರು ಊಟೂರೂರಿಗೆ ಬರಾಕ. ಯಾವಾಗ ಬರಾಕತ್ತಾರ ಬರುವಂತ ಸಮಯದೊಳಗ ಗೌಡಿಶಾನಿ ದೊಡ್ಡನ್ ಗೌಡಿಶಾನಿ ಸೀದಾ ಎಲ್ಲಿ ಹೋದಂತಂದ್ರ ಮಲ್ಕನ್ ಗೌಡ್ರ ಮನೆಗೆ ಹೋದ. ಮಲ್ಕನ್ ಗೌಡ್ರ ಮನೆಗೆ ಹೋಗಿ ಅಂತ ಇಲ್ವಾ, ಮತ್ತೆ ಹಿಂಗ ಯಪ್ಪ ನಮ್ಮೂರಿಗೆ ಒಬ್ಬ ಯೋಗಿ ಬಂದಾನ, ಯೋಗಿ ಬಂದಾನ ತಂಗಿ ಯೋಗಿ ಬಂದಾನ, ಯೋಗಿ ಬಂದಾನ ತಂಗಿ ಸಾಧು ಬಂದಾನ, ಸಾಧು ಬಂದಾನ ಹುಬ್ಬಳ್ಳಿ ಸಿದ್ದಾರೂಢ ಬಂದಾನ ಅನ್ನುವಂಗ ಯೋಗಿಯಾಗಿ ನಮ್ಮೂರಿಗೆ ಬಂದಾರಪ್ಪ. ಅದು ಹೊಳಿದಂಡಿಗಳು ಉಳ್ಕೊಂಡಾರ, ಅವ್ರು ನೋಡಿದ್ರ ಬಹಳ ವಿಶೇಷ ಕಾಣಕತ್ತಾರ. ಅಂತ ಮಹಾಯೋಗಿ ನಾವು ಎಂದು ಕೂಡ ಕಂಡಿಲ್ಲ ಅಂತ ತಿಳ್ಕೊಂಡು ದೊಡ್ಡಮ್ಮ ಗೌಡಿಶಾನಿ ಮಲ್ಕನ್ ಗೌಡ್ರಿಗೆ ಹೇಳಿದೆ. ಹಾಗಾದ್ರೆ ನಿನ್ನೆ ಬಿದ್ದಂತ ಕನಸು ಸತ್ಯನಾದ, ಈಕೆ ಬಂದ್ ಹೇಳ್ತು ಕರೆನೈತೆ ಅಂತ ತಿಳ್ಕೊಂಡು ಆಗಿಂದಾಗ ಕುದುರೆ ಏರ್ಕೊಂಡು ಬಂದ ಬಿಟ್ರು ಮಲ್ಕನ್ ಗೌಡ್ರು. ಬರ್ತಾರ, ನೋಡ್ತಾರ, ನೋಡಿ ಕಣ್ಣೀರ್ ಹಾಕ್ತಾರ ಮಲ್ಕನ್ ಗೌಡ್ರಿಯಪ್ಪ ನಮ್ಮ ಮನೆ ಬಿಟ್ಟು ಹೋಗಿ ಅದೇ ದಿನ ಆಗಿತ್ತು. ಇವತ್ತ ದರ್ಶನ ಕೊಡ್ತಾರಪ್ಪ ಪುಣ್ಯಾತ್ಮ, ನನ್ನ ಜೀವನ ಭಾವನಾಥ ಅಂತ ತಿಳ್ಕೊಂಡು ಯಾವಾಗ ಮಲ್ಕನ್ ಗೌಡ್ರು ಬಸವಲಿಂಗ ತಾತನ ಪಾದಕ್ಕೆ ಬಿದ್ದು ಬೇಡ್ಕೊಳ್ತಾರ. ಬೇಡ್ಕೊಂಡಾಗ ಅವ್ರಿಗೆ ಒಂದೊಂದು ಚಿಂತೆ ಇರೋದ ಮಕ್ಕಳಾಗಿಲ್ಲ ಅಂತಕ್ಕಂಥ ಚಿಂತೆ. ಮಕ್ಕಳಾಗಿಲ್ಲ ಅಂತಕ್ಕಂಥ ಕೊರಗಿರ್ಬೇಕಾದ್ರ ಗುರುವಿನಿಂದ ಹೇಳ್ಕೊಬೇಕಂತಾರ. ಹೇಳ್ಕೊಂಡ್ರೆ ಏನಾಗುತ್ತೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಬಸವಲಿಂಗ ತಾತನವರು ತಮ್ಮ ಯೋಗ ದೃಷ್ಟಿಯಿಂದ ದಿವ್ಯ ದೃಷ್ಟಿಯಿಂದ ನೋಡಿ ಮಲ್ಕನ ಗೌಡ್ರಿಗೆ ಅಂದ್ರಂತ, ಮಲ್ಕನ ಗೌಡ್ರ ಇನ್ನು ಮುಂದೆ ಈಗೇನ ಬಂದಿರಲ್ಲ, ನಿಮ್ ಭಕ್ತನ ಕರ್ಕೊಂಡ್ ಬಂದಿರಲ್ಲ, ಬಹಳ ಸಂತೋಷ ಆತ್ರಪ್ಪ. ಇನ್ನು ಮುಂದೆ ಪ್ರತಿ ಸೋಮವಾರಕ್ಕೊಮ್ಮೆ ನೀವು ಬರ್ಬೇಕ, ತಪ್ಪಸಂಗಿಲ್ಲ ಅಂದ್ರು ಬಸವಲಿಂಗ ತಾತನವರು. ಪ್ರತಿ ಸೋಮವಾರಕ್ಕೊಮ್ಮೆ ತಪ್ಪಿಸ್ಬಾರ, ತಪ್ಪಿಸ್ಲಾರ್ದಂಗ ಬರಬೇಕ. ಕಂಡುದನ್ನು ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದನ್ನು ಕಾಣಬಹುದು ಈಶ್ವರ. ಕಾಣಬೇಕೆ ಎಲ್ಲಿ ಗುರುವಿನ ಪಾದಗಳು ಕಾಣಬೇಕ. ಪತಿವ್ರತ ಧರ್ಮಕ್ಕಂದ್ರೆ ಗಂಡನ ಪಾದಗಳು ಕಾಣಬೇಕ. ಮುಂದೆ ತಂದೆ ತಾಯಿ ಸೇವ ಅಂತಂದ್ರೆ ತಂದೆ ತಾಯಿ ಪಾದಗಳು ಕಾಣಬೇಕ. ಯಾಕ ಕಾಣುವಂತ ಕೆಲವೊಂದಿಷ್ಟು ಸಮಯ ಸಂದರ್ಭ ಅಂತ ಇರ್ತಲ್ಲ, ಕಾಣಬೇಕು, ಗುರುವಿನ ಪಾದ ಕಾಣಬೇಕಂತ ತಿಳ್ಕೊಂಡು ಶೆನ್ನೂರಿನ ಮಲ್ಕನ್ ಗೌಡ್ರು ಕುದುರೆ ಏರಿ ಬಂದಾರ. ಪ್ರತಿ ಸೋಮವಾರಕ್ಕೊಮ್ಮೆ ಬರ್ಬೇಕಂತ ತಿಳ್ಕೊಂಡು ಯಾವ ಬಸವಲಿಂಗ ತಾತನವ್ರು ಹೇಳ್ಯಾರ, ತಾತನಿಗೆ ಪ್ರಮಾಣ ಮಾಡಿದ್ರೆ ಬರ್ತೀನಿಯಪ್ಪ ಅಂತ ಹೇಳಿ. ಹಿಂಗಿರ್ಬೇಕಾದ್ರ ಆಶ್ಚರ್ಯ ಏನಾಯ್ತು ಅಂತಂದ್ರೆ, ಇತ್ತ ಕಡೆಗೆ 770 ವರ್ಷ ಬದುಕಿರ್ತಕ್ಕಂಥ ಅಂಕಲಿಯ ಅಡಿಯಪ್ಪಜ್ಜ ಸಾವು ಬದುಕಿನ ಮಧ್ಯೆ ಮರಣದ ಬಗ್ಗೆ ಚಿಂತೆ ಮಾಡಕತ್ತೀವಿ. ಮರಣ ಅನ್ನೋದು ಬಂದ್ಬಿಡ್ತೀರಪ್ಪ ನನಗೆ ಸಮೀಪ. ಮಣ್ಣಿನ ಕಾಯ ಮಣ್ಣಿಗೆ ಹೋಗುವಂತ ಸಂದರ್ಭ ಬಂದು ಬಿಡುತ್ತಲ್ಲ. ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೇವಯ್ಯ, ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದಾರಯ್ಯ. ಪರಮ ಪೂಜ್ಯರ ಆಗಮನ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೋಬೇಕು.